ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ ರವಿಕುಮಾರ್, ಮಕ್ಕಳ ನರತಜ್ಞ ಆಸ್ಟರ್ CMI ಹಾಸ್ಪಿಟಲ್ ಬ್ಯಾಂಗ್ಳೂರಿನಲ್ಲಿ. ವಿಜಯ ಕರ್ನಾಟಕದ ಪ್ರೇಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾನು ಹದಿಹರೆಯದವರಲ್ಲಿ ಒತ್ತಡದ ಬಗ್ಗೆ ಮಾತಾಡ್ತೀನಿ. ಹದಿಹರಿಯದವರಂದ್ರೆ ಇಂಗ್ಲಿಷ್ ನಲ್ಲಿ ಟೀನೇಜರ್ಸ್ ಅಂತಾರೆ, ಯುವಕರು, ಒಂದು 12 ವರ್ಷದಿಂದ 18 ವರ್ಷದವರೆಗೂ. ಹದಿಹರೆಯದವರಂದ್ರೆ ಹದಿಹರಿಯದವರು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಆದ್ರೆ ಆ ಪದ ಅರ್ಥಪೂರ್ಣವಾಗಿದೆ. ಹರಿಯದವರು ಅಂತಾನೂ ಹೇಳಿಬಹುದು. ಈಗ ಏನಂದ್ರೆ ಈ ವಯಸ್ಸಿನಲ್ಲಿ ಮುಂದೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನೇನೋ ಆಸೆಗಳಿರುತ್ತೆ. ಎಲ್ಲಾನು ಆಸೆಗಳನ್ನ ನಾವು ಬೇಗ ಅದನ್ನ ಪಡಿಬೇಕು ಅನ್ನೋದಿರುತ್ತೆ. ತಾಳ್ಮೆ, ಆ ಸಹನೆ, ಇವೆಲ್ಲ ಒಂದು ಈ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟ. ಇದರಿಂದ ಬಹಳಷ್ಟು ಒತ್ತಡಗಳು ಅವ್ರ ಮೇಲೆ ಬೀರುತ್ತೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡ್ತೇನೆ. ಮತ್ತೆ ಇದನ್ನ ಹೇಗೆ ನೀವು ತಂದೆ ತಾಯಿಯಾಗಿ ಅಥವಾ ಮನೆಯವರಾಗಿ ಅದನ್ನ ತಿದ್ದಬಹುದು ಅನ್ನೋದು, ಅಥವಾ ಅವರಿಗೆ ಸಹಾಯ ಮಾಡಬಹುದು ಅನ್ನೋದು ತಿಳಿ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಈ ಒತ್ತಡಗಳನ್ನ ಈ ರೀತಿಲಿ ಯೋಚನೆ ಮಾಡಬಹುದು. ಒಂದು ಶೈಕ್ಷಣಿಕ, ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಓದು 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 ಓದು, ರ್ಯಾಂಕ್ ಬೇಕು, ಡಿಗ್ರಿ ಬೇಕು, ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡಬೇಕು. ರೈತರ ಮಕ್ಕಳು ರೈತರಾಗಕ್ಕೆ ಇಷ್ಟ ಇಲ್ಲ, ಪುರೋಹಿತರ ಮಕ್ಕಳು ಪುರೋಹಿತರಾಗಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಎಲ್ರಿಗೂ ಈಗ ಅದೊಂದು MNC ಮಲ್ಟಿನ್ಯಾಷನಲ್ ಕಂಪನಿ ಅನ್ನೋದು ಬೇಕು. ಈ ಒತ್ತಡ, ಓದ್ಬಿಡಪ್ಪ ಓದ್ಬಿಡು. ಎರಡನೇದು, ಮನೇಲಿರೋ ಒತ್ತಡಗಳು. ಅಂದ್ರೆ ಮನೇಲಿ ಏನಂದ್ರೆ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಮನೆಯಲ್ಲಿ ಏನಂದ್ರೆ ತಂದೆ ತಾಯಿಗಳಿಗೆ ಅಥವಾ ಅಜ್ಜಿ ತಾತಂದ್ರೆ ಅವ್ರ ಕನಸುಗಳು ಏನ್ ಅವ್ರಿಗೆ ಆಗ್ಲಿಲ್ವೋ ಅದನ್ನ ಮಕ್ಕಳ ಮೇಲೆ ಹೇರೋದು. ನಾನಂತೂ ಡಾಕ್ಟರ್ ಆಗ್ಲಿಲ್ಲ, ನೀನ್ ಆಗ್ಲೇಬೇಕು. ನಾನು ಇಂಜಿನಿಯರ್ ಆಗ್ಲಿಲ್ಲ, ನೀನ್ ಆಗ್ಲೇಬೇಕು. ಈ ತರ ಒತ್ತಡಗಳು. ಅವನಿಗೆ ಏನ್ ಓದ್ಬೇಕು ಅಥವಾ ಮಗನಿಗೆ ಅಥವಾ ಮಗಳಿಗೆ ಏನ್ ಓದ್ಬೇಕು ಅನ್ನೋದು ಯಾರು ಕೇಳೋದಿಲ್ಲ, ಆದ್ರೆ ನೀನ್ ಇದು ಓದ್ಬೇಕು. ನೆಕ್ಸ್ಟ್, ಪಿಯರ್ ಪ್ರೆಷರ್. ಸ್ನೇಹಿತರು ಇರ್ತಾರೆ, ಒಬ್ಬ ಐಫೋನ್ ಇಟ್ಕೊಂಡಿರ್ತಾನೆ, ಇನ್ನೊಬ್ಬ ಮಾಮೂಲಿ ಫೋನ್ ಇಟ್ಕೊಂಡಿರ್ತಾನೆ. ಅಯ್ಯೋ ನನ್ನ ಹತ್ರ ಇಲ್ಲ, ನನ್ಗೆ ಓದ್ಬೇಕು. ಒಬ್ಬ ಬೈಕಲ್ಲಿ ಬರ್ತಾನೆ, ಇನ್ನೊಬ್ಬ ಬೈಸಿಕಲ್ ಅಲ್ಲಿ ಬರ್ತಾನೆ. ಅಂದ್ರೆ ಮೋಟರ್ ಬೈಕಲ್ ಬರ್ತಾನೆ, ಇನ್ನೊಬ್ಬ ಸೈಕಲ್ ಅಲ್ಲಿ ತುಳ್ಕೊಂಡ್ ಬರ್ತಾನೆ. ಆಗ ಸೈಕಲ್ ಅಲ್ಲಿ ತುಳ್ಕೊಂಡ್ ಬರೋದು ಆರೋಗ್ಯಕ್ಕೂ ಒಳ್ಳೇದು, ಪ್ರಕೃತಿಗೂ ಒಳ್ಳೇದು. ಆದ್ರೆ ಆ ವಯಸ್ಸಿನಲ್ಲಿ ಅದನ್ನ ನೋಡಲ್ಲ ಅವರು. ಆತ ಬೈಕಲ್ ಬರ್ತಾನೆ, ನಾನು ಬೈಕಲ್ ಹೋಗ್ಬೇಕು. ಮತ್ತೆ ಇನ್ನೊಬ್ಬ ಏನೋ ಡಿಸೈನರ್ ಯಾವ್ದೋ ಒಂದು ಫ್ಯಾಷನ್ ಲೇಬಲ್ ಹಾಕೊಂಡು ಒಂದು ಶರ್ಟ್ ಹಾಕೊಂಡ್ಬಂದ್ರೆ ಅದು ನನಗ್ ಬೇಕು. ಇದು ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಅದ ನಂತರ ಏನಂತ ಹೇಳ್ತಾರೆ, ಒಂದು ಇವತ್ತಿನ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ. ಎಲ್ರಿಗೂ ಫೇಸ್ಬುಕ್ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಯೂಟ್ಯೂಬ್ ನೋಡ್ತಿರ್ತಾರೆ. ಅಲ್ಲಿ ಯಾರೋ ಒಬ್ಬ ಫಿಲಮ್ ಆಕ್ಟರ್ ಏನೋ ಮಾಡ್ತಾನೆ, ಅದನ್ನ ವಾಚ್ ತಗೊಂತಾನೆ, ನನಗೂ ಅದು ವಾಚ್ ಬೇಕು. ಇನ್ನೊಬ್ಬ ಯಾವ್ದೋ ಒಂದು ಬಟ್ಟೆ ತಗೊಂತಾನೆ, ಅದನ್ನ ನಾನು ಮಾಡ್ಬೇಕು. ಅಥವಾ ಯಾರೋ ಧೋನಿ ಬಂದು ಏನೋ ತೋರಿಸ್ತಾನೆ, ಅದು ನನಗ್ ಬೇಕು. ಈ ತರ ಭಾವನೆಗಳು ಬರೋದು ಸಹಜ. ಆದರೆ ಇದನ್ನ ನಾವು ಈ ಏನು ಹದಿಹರೆಯದವರಿಗೆ ನಾವು ತಿಳಿಸೋದು ಬಹಳ ಕಷ್ಟ. ಇದನ್ನ ತಡಿಬೇಕು, ಇದನ್ನ ಮುಂದೆ ನೀವು ಎದುರಿಸಬಾರ್ದು ಅಂದ್ರೆ ತಂದೆ ತಾಯಿಗೆ ಇದಕ್ಕೆ ಒಂದು ಪಾಯ ಹಾಕ್ಬೇಕಾಗಿರೋದು ಚಿಕ್ಕ ವಯಸ್ಸಲ್ಲೇ. ಪ್ರತಿಯೊಂದು ವಸ್ತು ನಮ್ಗೆ ಎಟಕದೆ ಹೋದ್ರೆ ಅದು ನಮ್ಗಲ್ಲ, ನಮ್ಗೆ ಇಲ್ಲ ಅನ್ಕೊಂಡು ನಾವು ಅದನ್ನ ಮುಂದೆ ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಶ್ರಮ ಮಾಡೋದು ಹೇಗೆ, ಅದು ನಮ್ಗೆ ಅವಶ್ಯಕತೆ ಇದೆಯಲ್ವ ಅನ್ನೋದು ನಿರ್ಧಾರ ಮಾಡೋದು ಹೇಗೆ, ಇದನ್ನೆಲ್ಲ ಮೊದ್ಲಿಂದನೇ ಹೇಳ್ಕೊಡ್ಬೇಕು. ಈಗ ಒಂದು ವಯಸ್ಸಿಗೆ ಬಂದ್ಮೇಲೆ ಇದನ್ನೆಲ್ಲ ತಿಳಿ ಹೇಳ್ಸೋದು ಬಹಳ ಕಷ್ಟ. ಇದನ್ನ ಹೇಗೆ ನಾವು ಈ ತರ ಒತ್ತಡ ಮಕ್ಕಳಲ್ಲಿದೆ ಅನ್ನೋದನ್ನ ಹೆಂಗ್ ಗುರ್ತಿಡಿಬಹುದು ಅಂದ್ರೆ, ಒಂದು, ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ, ಒಂದು ಸಣ್ಣ ವಿಷಯಕ್ಕೂ ಒಂದೇನೋ ಸ್ಫೋಟನೆ ಆಗತ್ತೆ. ಒಂದು ಸಣ್ಣ ವಿಚಾರಗಳನ್ನ ದೊಡ್ಡ ಜಗಳಗಳು ಮಾಡ್ಕೊಳೋದು. ಮಕ್ಕಳು ಬರೆಯೋದಿಲ್ಲ, ಅವರೇ ಒಂದು ರೂಮಲ್ಲಿ ಬಾಗ್ಲಾಕೊಂಡು ಸುಮ್ಮನೆ ತಾನಿರೋದು. ಬಹಳಷ್ಟು ಸಮಯನ ಜಾಲತಾಣಗಳಲ್ಲಿ ಇರೋದು, ಅಂದ್ರೆ ಸೋಷಿಯಲ್ ಮೀಡಿಯಾ, ಟಿವಿ, ಮೊಬೈಲ್ ಅಲ್ಲಿ ನೋಡ್ಕೊಂಡು ಯಾವಾಗ್ಲೂ ಕಾಲ ಕಳೀತಿರೋದು. ಮತ್ತೆ ಓದೋದ್ರಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಬೇರೆ ಮಕ್ಕಳ ಜೊತೆ ಬರೆಯೋದಿಲ್ಲ. ಒಂದು ಫಂಕ್ಷನ್ ಹೋದ್ರೆ ಜನರ ಹತ್ರ ಮಾತಾಡೋದು, ಇವೆಲ್ಲ ಮಾಡೋದಿಲ್ಲ. ಇದೆಲ್ಲ ನೋಡಿದಾಗ ನೀವು ಇದನ್ನ ತಿಳ್ಕೊಬೇಕು, ಇವರಲ್ಲಿ ಯಾವ್ದೋ ಒಂದು ರೀತಿಯ ಮಾನಸಿಕವಾದ ಒತ್ತಡ ಇರಬಹುದು. ಇದನ್ನ ಹೇಗೆ ತಿದ್ದಬೇಕು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಮೊದಲನೇದಾಗಿ, ವಿಚಾರಗಳ ಹೇಗೆ ನೀವು ಇದನ್ನ ಹ್ಯಾಂಡಲ್ ಮಾಡ್ಬೋದು. ಒಂದು, ಮಕ್ಕಳಿಗೆ ಹೇಳ್ಕೊಡೋದು, ಪ್ರತಿಯೊಂದು ವಸ್ತುವಿನ ಒಂದು ಬೆಲೆ ಇದೆ. ಅದು ಬೆಲೆ ಯಾರು ಬೇಕಾದ್ರೂ ಕೊಡ್ಬೋದು, ಆದ್ರೆ ಬೆಲೆಯಿಂದ ಶ್ರಮ ಎಷ್ಟಿದೆ, ಅದರಿಂದ ನಿಮ್ಮ ತಂದೆ ತಾಯಿಯಾಗಿ ನೀವು ಹಾಕಿರೋ ಬೆವರಿನ ಬೆಲೆ ಏನು ಅಂತ ಫಸ್ಟ್ ಹೇಳ್ಕೊಡ್ಬೇಕು. ಇದು 18 ವರ್ಷದಲ್ಲಿ ಹೇಳ್ಕೊಡಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದನೇ ಅದನ್ನ ಹೇಳ್ಕೊಡಕ್ ಶುರು ಮಾಡ್ಬೇಕು. ಅವಾಗ ಅವ್ರಿಗೆ ಏನಾದ್ರು ಒಂದು ವಸ್ತು ಬೇಕಂದ್ರೆ ಅವರೇ ಯೋಚನೆ ಮಾಡ್ಬೇಕು, ಇದು ಫಸ್ಟ್ ನಂಗೆ ಬೇಕಾ, ಇಷ್ಟು ಬೆಲೆ ಇದೆ, ಇದನ್ನ ತಗೊಂಡ್ಬೇಕಾ, ಇದನ್ನ ಅಪ್ಪ ಅಮ್ಮ ನನ್ ಕೇಳ್ಬೇಕಾ ಅನ್ನೋದು ಒಂದು ಭಾವನೆ ಅವ್ರಿಗೆ ಬರ್ಬೇಕು. ಇದನ್ನ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಇದನ್ನ ತಿಳಿ ಹೇಳ್ಬೇಕಾಗತ್ತೆ. ಎರಡನೇದಾಗಿ, ಈ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಇವಾಗ ನಾನು ಕಾರಲ್ಲಿ ಹೋಗ್ತಿದ್ರೆ, ನನಗಿಂತ ದೊಡ್ಡ ನಾನು ಮಾರುತಿ ಕಾರಲ್ಲಿ ಹೋಗ್ತಿದ್ರೆ ಬೆನ್ಸ್ ಕಾರಲ್ಲಿ ಹೋಗ್ಬೇಕು ಅಂತ ಆಸೆ ಆಗೇ ಆಗತ್ತೆ. ಆದ್ರೆ ಕೊನೆಗಿದು ಎಲ್ರಿಗೂ ಬೆನ್ಸ್ ಕಾರ್ ತಗೊಳೋದಕ್ಕೆ ಆಗೋದಿಲ್ಲ, ಅವಶ್ಯಕತೆನೂ ಎಲ್ರಿಗೂ ಇಲ್ಲ. ಇದನ್ನ ನಾವು ತಿಳ್ಕೊಬೇಕು. ಓಕೆಪ್ಪ, ದೇವ್ರು ನನ್ನ ಈ ಮಟ್ಟಕ್ಕೆ ಇಟ್ಟಿದ್ದಾನೆ, ಇದು ಸಾಕು ಅನ್ನೋದನ್ನ ಅವ್ರಿಗೆ ತಿಳಿ ಹೇಳ್ಬೇಕು. ಇದನ್ನ ಒನ್ಸ್ ಅಗೇನ್ ಮೊದ್ಲಿಂದನೇ ಹೇಳ್ಕೊಳ್ತಾ ಬಂದ್ರೇನೆ ಇದೆಲ್ಲ ಇಂಪ್ರೂವ್ಮೆಂಟ್ ಆಗೋದು. ಇದನ್ನ ತಂದೆ ತಾಯಿಗಳು ಚಿಕ್ಕ ಮಕ್ಕಳಿಗೆ ಮೊದ್ಲಿಂದನೇ ಪಾಯ ಕರೆಕ್ಟಾಗಿ ಹಾಕಿ ಬಂದ್ರೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ. ಈಗಲೂ ಕಾಲ ಮಿಂಚಿರಲ್ಲ, ನಿಮ್ಮ ಮಕ್ಕಳಿಗೆ ಇದನ್ನ ನಿಧಾನಕ್ಕೆ ತಿದ್ದಿ ಹೇಳಬೇಕು.
ನಂತರ ಆ, ಏನಂತಾರೆ, ಮಕ್ಕಳನ್ನ ಓದೋದಕ್ಕೆ ಒತ್ತಡ ಹಾಕೋದು. ಓದ್ದವರೆಲ್ಲ ಬುದ್ಧಿವಂತರ ಆಗಿಲ್ಲ, ಬುದ್ಧಿವಂತಿಕೆಗೂ ಓದೋದಕ್ಕೂ ಸಂಬಂಧ ಇಲ್ಲ. ಇದಕ್ಕೆ ಸಿಂಪಲ್ ಉದಾಹರಣೆ ಏನಂದ್ರೆ, ನಿಮ್ಮ ಹಿರಿಯರು ನೋಡ್ಬೋದು. ನಿಮ್ಮ ತಾತ ಮುತ್ತಾತ ಬಹಳಷ್ಟು ಮಂದಿ ಶಾಲೆಗೂ ಹೋಗಿಲ್ಲ, ಓದೋದು ಗೊತ್ತಿರಲಿಲ್ಲ, ಬರೀ ಹೆಬ್ಬೆಟ್ಟು ಗುರ್ತಾಗ್ತಿದ್ರು. ಆದ್ರೆ ಅವ್ರ ಜೀವನ ನಡೆಸೋದು ನಾವು ಈಗಿನ ಕಾಲದವ್ರಿಗಿಂತ ಚೆನ್ನಾಗಿ ಗೊತ್ತಿತ್ತು. ಹೇಗೆ ಒಂದು ಕೆಲಸ ಮಾಡಬೇಕು, ಆರೋಗ್ಯನ ಕಾಪಾಡು ಮಾಡಬೇಕು, ಹೇಗೆ ತಿನ್ಬೇಕು, ಎಷ್ಟು ತಿನ್ಬೇಕು, ಹೆಂಗೆ ಮುಂದೆ ಭವಿಷ್ಯಕ್ಕೆ ಪ್ಲಾನ್ ಮಾಡಬೇಕು, ಮಗಳು ಮದುವೆ ಮಾಡ್ಬೇಕಂದ್ರೆ ದುಡ್ಡು ಹೆಂಗೆ ಶೇಖರಣೆ ಮಾಡಬೇಕು, ಒಂದು ಮಗನ ಓದಿಸ್ಬೇಕು, ಏನೇ ಇದ್ರೂ ಅದಕ್ಕೆ ಒಂದು ಬುದ್ಧಿವಂತಿಕೆ ಅವ್ರಿಗಿತ್ತು. ಈಗಿನ ಕಾಲದಲ್ಲಿ ಎಲ್ಲ ಇವತ್ತೇನೋ ಹೇಳ್ತಾರೆ ಲೀವ್ ಟುಡೇ ಅಂತ, ಅಂದ್ರೆ ಇವತ್ತಿಂದ ಆಗೋಯ್ತು ಅಂದ್ರೆ ಮುಗಿದೋಯ್ತು, ನಾಳೆ ಭವಿಷ್ಯದ ಬಗ್ಗೆ ಕಾಳಜಿನೇ ಇಲ್ಲ. ಓದೋದಕ್ಕೂ ಈ ಬುದ್ಧಿವಂತಿಕೆಗೂ ಸಂಬಂಧ ಇಲ್ಲ. ಓದೋದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಲಿಟ್ರೇಟ್ ಅಂತ ಹೇಳ್ತಾರೆ. ಓದೋದು ಬರೆಯೋದು ಬರುತ್ತೆ. ಇಟ್ ಇಸ್ ನಾಟ್ ಎಜುಕೇಶನ್. ಇದು ಬಹಳಷ್ಟು ಮಂದಿ ಇದರ ವ್ಯತ್ಯಾಸ ಗೊತ್ತಿಲ್ಲ. ಎಜುಕೇಶನ್ ಅಂದ್ರೆ ಒಂದು ಯುಕ್ತಿ ಅಥವಾ ಬುದ್ಧಿ ಅಂತಂದೇನಿದೆ, ಶಾಲೆಗೆ ಹೋಗಿ ಕಲಿಬೇಕಂತೇನಿಲ್ಲ, ತಂದೆ ತಾಯಿ ಮನೆ ಸಮಾಜದಿಂದನೂ ಕಲಿಬಹುದು. ಇದು ಬಹಳ ತಂದೆ ತಾಯಿಗಳಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಏನಾಗುತ್ತೆ, ಡಿಗ್ರಿ ಓದು ಡಿಗ್ರಿ ಓದು ಡಿಗ್ರಿ ಓದು, ಏನೋ ಒಂದು ಡಿಗ್ರಿ ಮಾಡಬೇಕು, ನಾಳೆ ಅವ್ನ ಕೆಲ್ಸಕ್ಕೆ ಹೋಗ್ಬೇಕು. ಆದ್ರೆ ಆ ವ್ಯಕ್ತಿಗೆ ಅದು ಇಷ್ಟ ಇದೆಯಾ, ಅವನಿಗೆ ಅದು ಅದ್ರ ಬಗ್ಗೆ ಒಂದು ರುಚಿ ಇದೆಯಾ ಅನ್ನೋದು ಯೋಚನೆ ಮಾಡೋದಿಲ್ಲ. ಕೆಲವರು ಕ್ರಿಕೆಟ್ ಆಡ್ತಾರೆ, ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್, ಆತ 10th ಸ್ಟ್ಯಾಂಡರ್ಡ್ ಫೇಲ್. ಆದ್ರೆ ಇವತ್ತು ಅವನು ದುಡ್ದಷ್ಟು ಬಹಳಷ್ಟು ಮಂದಿ ನಾವು ದುಡಿಯೋದಕ್ಕೂ ಆಗಲ್ಲ, ಅವನ ಹೆಸರು ಮಾಡಿದರಷ್ಟು ಬಹಳಷ್ಟು ಮಂದಿ ಮಾಡೋದಕ್ಕಾಗಲ್ಲ. ಆದ್ರೆ ಓದಿದ್ರೆ ಅವನು ಬಹುಶಃ ಯಾವ್ದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಟ್ಯಾಗ್ ಹಾಕೊಂಡು ಇವತ್ತು ಬಾಂಬೆಲಿ ಕಾರ್ ಟ್ರಾಫಿಕ್ ಅಲ್ಲಿ ಇರ್ತಿದ್ದ ಅನ್ಸುತ್ತೆ ಅಲ್ವಾ. ಇದನ್ನ ನೀವು ಯೋಚನೆ ಮಾಡಬೇಕು. ಹಾಗಾಗಿ ನಿಮ್ಮ ಮಗುವಲ್ಲಿ ಏನ್ ಕಲೆ ಇದೆ, ಏನ್ ಚೆನ್ನಾಗಿದೆ, ಅವ್ನಿಗೆ ಏನ್ ಇಷ್ಟ ಇದೆ ಅನ್ನೋದು, ಅವನಿಗೆ ಅಥವಾ ಅವಳಿಗೆ ಏನ್ ಇಷ್ಟ ಇದೆ ಅನ್ನೋದನ್ನ ಆಲೋಚನೆ ಮಾಡಿ ಅದಕ್ಕೆ ತಕ್ಕನಾಗಿ ದಾರಿ ತೋರಿಸ್ಬೇಕು. ಸಾಮಾಜಿಕ ಒತ್ತಡಗಳನ್ನ ತಡೆಯೋದು ಕಷ್ಟ ಆಗುತ್ತೆ. ಯಾರಿಗೇ ಆಗ್ಲಿ, ನನಗೂ ಅದು ಬೇಕು ಅನ್ಸುತ್ತೆ, ಅದು ಸಿಕ್ಕಲ್ಲ, ಎಟಗಲ್ಲ. ಅದನ್ನ ನೀವು ಕುತ್ಕೊಂಡು ತಂದೆ ತಾಯಿಗೆ ನಿಧಾನಕ್ಕೆ ವಿಚಾರವಾಗಿ ಹೇಳ್ಬೇಕು. ಹೇಳಿ ಇದಾಗಲ್ಲ ಬಿಡಪ್ಪ, ನಿನ್ ಕೈಲಿ ಆಗಲ್ಲ ಅನ್ನೋದಕ್ಕಿಂತ, ಓಕೆಪ್ಪ ನಮ್ ಕೈಲಂತೂ ಆಗಿಲ್ಲ, ನೀನ್ ಚೆನ್ನಾಗಿ ಓದು, ಮುಂದೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗು, ನೀನು ಶ್ರಮ ಪಟ್ರೆ, ಒಂದು ಪರಿಶ್ರಮ ಪಟ್ರೆ, ಅದೊಂದು ಹಠ ಇದ್ರೆ ನಾನು ಇದನ್ನ ಸಾಧಿಸ್ತೀನಿ ಅಂತ ನಾಳೆ ನೀನ್ ತಗೊಂಡ್ಬೋದು ಅನ್ನೋದು ಗುರಿ ಇಟ್ರೆ ಅದು ಅವಾಗ ಅವ್ರಿಗೆ ಫೋಕಸ್ ಬರುತ್ತೆ. ಓಕೆಪ್ಪ ನಾನು ಇದು ಮಾಡ್ತೀನಿ, ನೀನ್ ಮಾಡಕ್ಕಾಗಲ್ಲ ನಾನು ಮಾಡ್ತೀನಿ ಅನ್ನೋದು ಹಠ ಬರಬೇಕು. ಈ ರೀತಿನ ಇದನ್ನ ನೀವು ಅವರ ಒತ್ತಡ ಏನಿದೆ ಅದನ್ನ ಚಾನಲೈಸ್ ಮಾಡೋದು ಅಂತ ಹೇಳ್ತೀವಿ, ಒಂದು ದಾರಿ ತೋರಿಸ್ಬೇಕು. ಈ ತರ ಇದ್ದು ಕೆಲವು ಸತಿ ನಡುವೆ ಏನಾಗ್ತದೆ, ನಾವು ಆಸ್ಪತ್ರೆಗಳಲ್ಲಿ ಈ ತರ ಬಹಳಷ್ಟು ಮಂದಿ ಮಕ್ಕಳನ್ನ ನೋಡ್ತೇವೆ. ಸಣ್ಣ ವಿಷಯನ ಸ್ಟ್ರೆಸ್ ಅಂತ ಹೇಳಿ ಬಂದ್ಬಿಡ್ತಾರೆ. ಸ್ಟ್ರೆಸ್ ಅಂತ ಹೇಳಿದ್ರೆ ನಾವು ಇದು ಒಂದು ಸತಿ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಉದಾಹರಣೆಗೆ ತುಂಬಾ ತಲೆನೋವು ಬರೋದು, ಇದು ಸಾಮಾನ್ಯವಾಗಿ ನಾವು ನೋಡ್ತೇವೆ. ತಲೆನೋವು ಅಂತ ಹೇಳ್ತಾರೆ, ಪರೀಕ್ಷೆ ಮಾಡಿದ್ರೆ ಏನು ತೊಂದರೆ ಇರಲ್ಲ, ಸ್ಕ್ಯಾನ್ ಮಾಡಿದ್ರು ಏನು ತೊಂದರೆ ಇರಲ್ಲ. ಇದಕ್ಕೆ ಸೈಕಾಲಜಿಕಲ್ ಸಪೋರ್ಟ್, ಅಂದ್ರೆ ನಾವು ಹೇಳ್ಕೊಟ್ಟಿದ್ದನ್ನೇ ಒಬ್ರು ಸೈಕಾಲಜಿಸ್ಟ್ ಅಥವಾ ಮನೋವೈಜ್ಞಾನಿಗಳು ಅದನ್ನ ತಿದ್ದುತ್ತಾರೆ. ತಂದೆ ತಾಯಿಗಳಿಗೆ ಸೈಕಾಲಜಿಸ್ಟ್ ಅಂದ ತಕ್ಷಣ ಎದುರು ಹೊಡೋಗ್ತಾರೆ, ಅಯ್ಯೋ ಏನೋ ಮಾನಸಿಕ ಕಾಯಿಲೆನ ಅಂತ. ಮಾನಸಿಕ ಕಾಯಿಲೆ ಇರ್ಲೇಬೇಕಂತೇನಿಲ್ಲ, ನಮ್ಮ ಮನಸ್ಸಿನ ಪರಿಸ್ಥಿತಿಯನ್ನ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಬೇಕು, ಅಂದ್ರೆ ಹೇಗೆ ಅದನ್ನ ಸಹಿಸ್ಬೇಕು, ಹೇಗೆ ಅದನ್ನ ತಿದ್ದಬೇಕು ಅನ್ನೋದನ್ನ ಹೇಳ್ಕೊಡೋರೆ ಸೈಕಾಲಜಿಸ್ಟ್. ಇದನ್ನ ಎಷ್ಟೋ ಜನ ತಪ್ಪು ತಿಳ್ಕೊಂತಾರೆ. ಸೈಕಾಲಜಿಸ್ಟ್ ಅಂದ ತಕ್ಷಣ ಇವನು ಮೆಂಟಲ್ ಆಗ್ಬಿಡಿದಾನೆ ಅಂತನೋ, ಏನೋ ಒಂದು ಮಾನಸಿಕ ಕಾಯಿಲೆ ಇದೆ ಅಂತ ಅನ್ಕೊಳ್ತಾರೆ. ಕಾಯಿಲೆ ಇಲ್ಲ, ಎಲ್ಲರಿಗೂ ಒತ್ತಡಗಳಿರುತ್ತೆ. ಕೆಲವರಿಗೆ ಕೆಲಸದ ಒತ್ತಡ, ಕೆಲವರು ಮನೆಯಲ್ಲಿ ಒತ್ತಡ, ಕೆಲವರಿಗೆ ಆರೋಗ್ಯದ ಒತ್ತಡ, ಏನೋ ಒಂದಿರುತ್ತೆ. ಇದನ್ನ ಹೇಗೆ ಎದುರಿಸ್ಬೇಕು ಅಂತ ನೋಡ್ಕೋಬೇಕು. ಕೆಲವು ಸಲಹೆಗಳೇನ್ ಕೊಡ್ಬೋದು ನಾನು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತಿಯೊಂದು ಮಗುಗೂ ಇವತ್ತಿನ ದಿನ ಏನಾರ ಒಂದು ಒಳ್ಳೆ ವಿದ್ಯೆ ಕಲ್ಸೋದು ಅಂದ್ರೆ ಧ್ಯಾನ ಮಾಡೋದು, ಇಂಗ್ಲಿಷ್ನಲ್ಲಿ ಮೆಡಿಟೇಷನ್. ನಿಮ್ಗೆಲ್ಲ ಗೊತ್ತಿರ್ಬೋದು. ಇದಕ್ಕೇನು ಯೋಗ ಕ್ಲಾಸ್ಗೆ ಹೋಗ್ಬೇಕಿಲ್ಲ, ನೀವೇನು ಜಿಮ್ಗೆ ಸೇರ್ಬೇಕಿಲ್ಲ. ಈಗ ಯೂಟ್ಯೂಬ್ ಎಲ್ಲರ ಹತ್ರನೂ ಇದೆ, ಅದರಲ್ಲೇ ಒಳ್ಳೊಳ್ಳೆ ಟೀಚಿಂಗ್ ಇದೆ, ಅಂದ್ರೆ ಒಳ್ಳೆ ವಿಡಿಯೋಗಳಿದೆ ಬುದ್ಧಿಸಮ್ದು. ಅದೆಲ್ಲ ನೀವು ನೋಡ್ಬಿಟ್ಟು ನೀವೇ ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದು ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಮಾಡಿದ್ರೆ, ಒಂದು ಧ್ಯಾನ ಮಾಡೋದು ಕಲ್ತ್ಕೊಂಡ್ರೆ ಮಕ್ಕಳಲ್ಲಿ, ದೊಡ್ಡವರಲ್ಲಿ, ಎಲ್ಲರಲ್ಲೂ ಒಂದು ಗಮನ ಕೊಡೋದು ಹೆಚ್ಚಾಗತ್ತೆ, ಗ್ರಹಣಶೀಲತೆ ಹೆಚ್ಚಾಗತ್ತೆ. ಇದರಿಂದ ಓದು ಚೆನ್ನಾಗಾಗತ್ತೆ. ಓದು ಚೆನ್ನಾಗಾದಾಗ ಬುದ್ಧಿವಂತಿಕೆ, ಅವರು ಏನು ಪರೀಕ್ಷೆಗಳಲ್ಲಿ ರಿಸಲ್ಟ್ಸ್ ಇರಲಿ, ಮುಂದೆ ಒಂದು ಕೆಲಸ ಇರಲಿ, ಎಲ್ಲ ಚೆನ್ನಾಗಾಗುತ್ತೆ. ಅದಲ್ಲದೆ ಒಂದು ತಾಳ್ಮೆ, ಸಹನಶೀಲತೆ ಬರುತ್ತೆ. ಇದೆಲ್ಲ ಬಂದಾಗ ಬೇರೆ ಒತ್ತಡಗಳನ್ನ ನಿಭಾಯಿಸೋದು ತಾನಾಗಿ ತಾನು ಕಲ್ತ್ಕೊಳ್ತಾರೆ. ಇದನ್ನ ಒಂದು ದಾರಿ ತೋರಿಸೋದು ಪ್ರತಿಯೊಬ್ಬ ತಂದೆ ತಾಯಿದು ಒಂದು ಬಹಳ ಮುಖ್ಯವಾದ ಕೆಲಸ. ಅದರಲ್ಲೂ ಚಿಕ್ಕ ಮಕ್ಕಳಿದ್ದಾಗಲೇ ನೀವು ಪಳಗಿಸ್ಬೋದು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಲ್ಲ. ಈ ಎಳೆ ಮಕ್ಕಳನ್ನ ಇವಾಗ್ಲಿಂದಾನೇ ನೀವು, ಎಳೆ ಮಕ್ಕಳಂದ್ರೆ ಒಂದು 2 ವರ್ಷ 3 ವರ್ಷ ಇದ್ದಾಗ ಸುಮ್ಮನೆ ಒಂದು ನಿಮಿಷ ಕುಂತ್ಕೊಬೇಕು, ಎಲ್ಲರೂ ಸೈಲೆಂಟ್ ಆಗಿರ್ಬೇಕು, ಒಂದು ಓಂಕಾರ ಹೇಳ್ಬೇಕು, ಅಥವಾ ಏನ್ ನಿಮ್ಗೆ ಬರುತ್ತೋ ಅದನ್ನ ಧ್ಯಾನ ಮಾಡ್ಬೇಕು, ಬ್ರೀತಿಂಗ್ ಎಕ್ಸರ್ಸೈಸ್, ಇದೆಲ್ಲ ಹೇಳ್ತಾ ಬಂದ್ರೆ ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ನನಗನ್ಸೋ ಪ್ರಕಾರ ಆಸ್ತಿ ಮಾಡೋದಕ್ಕಿಂತ ಮುಖ್ಯವಾಗಿ ಇವತ್ತು ಮಕ್ಕಳಿಗೆ ತಮ್ಮ ಆರೋಗ್ಯ
ತಮ್ಮ ಮಾನಸಿಕ ಸ್ಥಿತಿ ಕಾಪಾಡ್ಕೊಂಬರೋದು ಹೇಳ್ಕೊಟ್ರೆ ಬೇರೆ ಎಲ್ಲರೂ ಜಯಿಸ್ಬೋದು. ಓಕೆ, ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.